ಹೇಳ್ತೀರಿ? ಸರ್ ದರ್ಶನ್ ವೈಯಕ್ತಿಕ ಅಂತ ಒಬ್ಬ ದೊಡ್ಡ ಸೆಲೆಬ್ರಿಟಿ, ದೊಡ್ಡ ಆರ್ಟಿಸ್ಟ್, ಬಟ್ ಅವ್ರಿಗೆ ಇದು ಬೇಕಾಗಿರಲಿಲ್ಲ. ₹1 ತಿಂದ್ರೆ 8 ಆಣಿನ ಬಡವ್ರ ಬಗ್ರಿ ಖರ್ಚು ಮಾಡ್ತಾರೆ ಸರ್. ನಮ್ಮ ಕೂಲಿನಾರ ಬಿಡ್ತಾ ಇರ್ಬೋದು, ನಮ್ ಲಗ್ಗೆರೆ ಇಷ್ಟು ರೋಡ್ ಆಗೋ ಕಾರಣ ಮಾರೇ ಆಗಿರ್ಬೋದು ಸರ್. ಅವ್ರು ಸಾವಿರ ದೂರ್ತಾ ಇರ್ಬೋದು ಅವರು. ಇವತ್ತು ಯಾರನ್ನ ಒಬ್ಬೊಬ್ರು ಎಲ್ಲಾರನ್ನ ಕರ್ತು ಕೇಳಿ ಸರ್. ಯಾವ ಅಡಿಗೆ ದುಡ್ಡು ಹಾಕ್ತಾರೆ, ಟೆಂಡರ್ ಕೊಡ್ತಾರೆ. ಟೆಂಡರ್ ಹೆಂಗ್ ಗೊತ್ತಾ, 10 ಕೋಟಿ ಟೆಂಡರ್ ಕೊಟ್ರೆ ಅಣ್ಣ ಏನ್ ಇಷ್ಟು ಚೆನ್ನಾಗಿ ಕಾಣಿಸ್ತದೆ, ಯಾರಿಂದ ಅಂತ ಯಾರನ್ನ ಕೇಳ್ಕೊಳ್ಳಿ ಸರ್. ಹೆಂಗ ಸರ್ ಮುನಿರತ್ನ ಇಲ್ಲ ಆದ್ರೆ ಸಾರ್ವಜನಿಕರ ಯಾರನ್ನ ಕೇಳಿ. ದರ್ಶನ್ ಅವ್ರ ವಿಚಾರ ಏನ್ ಹೇಳ್ತೀರಿ? ಸರ್ ದರ್ಶನ್ ವೈಯಕ್ತಿಕ ನಾವೇನು ಹೇಳಲ್ಲ. ಯಾಕಂದ್ರೆ ಅಂತ ಒಬ್ಬ ದೊಡ್ಡ ಸೆಲೆಬ್ರಿಟಿ, ದೊಡ್ಡ ಆರ್ಟಿಸ್ಟ್, ಬಟ್ ಅವ್ರಿಗೆ ಇದು ಬೇಕಾಗಿರಲಿಲ್ಲ. ಬೈ ಚಾನ್ಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ದೇವರಿಂದ ಅವ್ರಿಗೆ ಏನೋ ಅವ್ರು ಹಣೆ ಬರೋಣ ಅನ್ನೋ ಗೊತ್ತಿಲ್ಲ ಮಾಡ್ಕೊಂಡಿದ್ದಾರೆ. ನಾವೇನು ದರ್ಶನ್ ಬಗ್ಗೆ ನಾವು ನೆಗೆಟಿವ್ ಆಗೂ ಹೇಳಲ್ಲ, ಪಾಸಿಟಿವ್ ಆಗೂ ಹೇಳಲ್ಲ. ಬಟ್ ಇವತ್ತಿನ ಸಮಾಜದಲ್ಲಿ ಅವ್ರು ಇರ್ಬೇಕಾದ್ರೆ ಲೆವೆಲ್ಲೇ ಬೇರೆ. ದರ್ಶನ್ ಒನ್ ಆಫ್ ದ ಗ್ರೇಟ್ ಆರ್ಟಿಸ್ಟ್. ಫ್ಯಾನ್ ಬೇಸ್ ಇರೋ, ಇವತ್ತು ಕರ್ನಾಟಕದಲ್ಲಿ ಹೈಯೆಸ್ಟ್ ಫ್ಯಾನ್ ಬೇಸ್ ಇರೋ ಒಬ್ಬ ನಟ. ಅದು ಬೇಕಾಗಿರ್ಲಿಲ್ಲ ಅವ್ರಿಗಿರೋ ಲೆವೆಲ್ಗೆ ಏನೇನೋ ಮಾಡ್ಬೋದಾಗಿತ್ತು. ಅದು ಅವ್ರ ಟೈಮ್ ಏನೋ ಗೊತ್ತಿಲ್ಲ, ಅಥವಾ ಅವ್ರ ಸುತ್ತಮುತ್ತ ಇರೋರು ಇದಾರಲ್ಲ, ಅವರಿಂದ ಅವರು 100% ಅವ್ರ ಸುತ್ತಮುತ್ತವರಿಂದನೇ ಅವ್ರಿಗೆ ಈ ತರ ತೊಂದರೆ ಆಗಿರೋದು. ಬಟ್ ಒಳ್ಳೆ ಆರ್ಟಿಸ್ಟ್, ಒಳ್ಳೆ ಆರ್ಟ್, ಪಾಪ ಏನಕ್ಕೆ ಹಿಂಗಾಯ್ತು ಅಂದ್ರೆ ನಾವು ಅದನ್ನ ಹೇಳಲಿಕ್ಕಾಗಲ್ಲ ಸರ್. ಆಕ್ಚುಲಿ ನಾವ್ ಹೇಳ್ಬೇಕು ಅಂದ್ರೆ ರಿಯಲ್ ಆಗಿ ಹೇಳ್ತೀನಿ, ನಾವು ಒಂದು ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು. ನಾವು ರಿಯಲ್ ಆಗಿ ಹೇಳ್ಬೇಕಂದ್ರೆ ಪುನೀತ್ ಅಪ್ಪು ಅಭಿಮಾನಿಗಳು. ಅವ್ರ ಸತ್ತ ಮೇಲೆ ನಾವು ಫಿಲಿಮ್ ಯಾವ್ದು ನೋಡ್ತಾನೂ ಇಲ್ಲ, ಈಗಲೂ ನಾನು ನೋಡಿಲ್ಲ ಫಿಲಿಮ್. ಬಟ್ ನಾವ್ ದರ್ಶನ್ ಟಿವಿಲೆಲ್ಲ ನೋಡ್ತೀವಿ, ನಾವು ಲೈಕ್ ಮಾಡ್ತೀವಿ. ಒಳ್ಳೆ ಆಕ್ಟರ್ ಯಾರೇ ಆಗ್ಲಿ, ಆಕ್ಟರ್ ನಾವು ಇಷ್ಟಪಡ. ಅದು ಕನ್ನಡ ಆಕ್ಟರ್ ಅವರು, ಕನ್ನಡಕ್ಕಾಗಿ ಸ್ವಲ್ಪ ಇರೋದ್ರಲ್ಲಿ ಕನ್ನಡದ ಬಗ್ಗೆ ಇದ್ದಾರೆ, ಫ್ಯಾನ್ ಬೇಸ್ ಇರೋ. ಈ ತರ ಇದನ್ನ ಯಾಕೆ ಮಾಡ್ಕೊಂಡ್ರು ಅನ್ನೋದು ನಮ್ಗೆ ಒಂಥರ ತುಂಬಾ ಬೇಜಾರಾಗುತ್ತೆ, ವಿಭ್ರಮೆ ಆಗುತ್ತೆ. ಬಟ್ ಅದಾಗಕ್ ಕಾರಣ ಸುತ್ತಮುತ್ತ. ಸರ್ ಇವತ್ತು ರಾಮಾಯಣ ನಡೆದಿರೋದು ಒಂದು ಇದರಿಂದ, ಮಹಾಭಾರತ ನಡೆದಿರೋದು ಒಂದು ಹೆಣ್ಣಿಂದ. ಈ ಹೆಣ್ಣು ಅನ್ನೋರು ಇದಾರಲ್ಲ, ಇವತ್ತು ಕರ್ನಾಟಕ ಹಾಳಾಗೋಗಿರೋದು ಹೆಣ್ಣಿಗಳಿಂದಾನೆ ಸರ್. ಇದನ್ನ ಬೇಕಾದ್ರೆ ಹಾಕಿ ನೀವು ರೈಟ್ ಆಗಿ ಹೇಳ್ತೀನಿ. ಇವತ್ತು ಕರ್ನಾಟಕ ಇವತ್ತಿನ ಈ ಸಿಚುವೇಶನ್ಗೆ, ಇವತ್ತು ಎಕನಾಮಿ ಡೆವಲಪ್ಮೆಂಟ್ ಏನಾಗಿದೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ, ಈ ಗ್ಯಾರಂಟಿಗಳದ್ದು ಅದು ಇದು ಉಂಡ್ಕೊಂಡು ಎಲ್ಲ ಹಾಳು ಮಾಡಿರೋದು ಇಡೀ ಸ್ಟೇಟ್ ಮಾಡಿರೋದು ಕರ್ನಾಟಕ ಸ್ಟೇಟ್ ಅಲ್ಲಿ. ನನ್ನ ಹೆಂಡತಿಗೂ ಸೇರ್ಸ್ಕೊಂಡು ಹೇಳ್ತೇನೆ, ಹೆಣ್ಮಕ್ಳೆ ಸರ್ ಸರ್ವ ನಾಶ ಮಾಡ್ಬಿಟ್ಟಾರೆ ಹೆಣ್ಮಕ್ಳು. ಒಂದು ಕಲ್ಲನ್ನ ಕಲರ್ ಹೊಡೆದ್ಬಿಟ್ಟು, ಅದಕ್ಕೆ 3 ಕಲರ್ ಹೊಡೆದ್ಬಿಟ್ಟು ಇದು ಫ್ರೀ ಕೊಡ್ತೀವಿ ಅಂದ್ರೆ ಹೆಂಗಸರು ಬೆಳಗ್ಗೆ 4:45 ಬಂದು ನಿಂತ್ಕೊಂಡಿರ್ತಾರೆ. ಅವಳಿಗೆ 8,000 ರೂಪಾಯಿ ಸಂಬಳ ಇರ್ತದೆ. ಆ ಕಲ್ಲಲ್ಲಿ ಏನೋ ಐತೆ ಅಂತ ನಿಂತ್ಕೊಂಡಿರ್ತಾಳೆ. ಇವತ್ತು ಫ್ರೀ ಕೊಡ್ತೀವಿ ಅಂದ್ರೆ ಈ ಹೆಣ್ಣು ಅನ್ನೋದು ಏನಿದೆ ಗೊತ್ತಾ ಸರ್, ಇವಾಗ UIF ವಿಚಾರ ಮಾಡಿದ್ರೆ ಅದ್ರಲ್ಲಿ ಯಾಕೆ ಈ ಹೆಣ್ಣು ಅನ್ನೋದು ಮಾಯೆ. ಆ ಎಣ್ಣೆ ಸ್ವಂತ ಗಂಡ ನಾನು ಹೆಂಡತಿ ನಮ್ಮ ಮಾತು ಕೇಳಿದ್ರೆ ಓಟ್ ಹಾಕ್ಬಿಡ್ತಾಳೆ ಗ್ಯಾರಂಟಿಗೆ. 2,000 ಕೊಡ್ತಾರಲ್ಲ. ಇವತ್ತು ಏನಾಗ್ತಿದೆ ಪ್ರಪಂಚದಲ್ಲಿ ನಾವೇ ಅರ್ಥ ಮಾಡ್ಕೊಳ್ತಲ್ಲ ಸರ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಡೀತಿಲ್ಲ, ಬಡವ್ರ ಜನ ಸಾಯ್ತಾ ಇದಾರೆ, ಕರೆಂಟ್ ಬಿಲ್ ಜಾಸ್ತಿ, ವಾಟರ್ ಬಿಲ್ ಜಾಸ್ತಿ. ಸರ್ ಅವನು ಸಿದ್ದರಾಮಯ್ಯ, ನಾನು ಅವನು ಅಂದ್ಬಿಟ್ಟೆ ಎಕವಸದಲ್ಲಿ ಮಾತಾಡಿ, ಅವ್ರು ನಮ್ಮ ಬಹಳ ಪ್ರಜೆ ಅವ್ರು. ಆದ್ರೆ ಒಂದು ಚೂರು ತಲೆ ಇಲ್ಲ ಸರ್ ಆ ಹೋಮ್ ಮಿನಿಸ್ಟರ್. ಏನಿದೆ ಸರ್ ಜೀವನ, ಏನಿದೆ ಸರ್? ಈ ಹೆಂಗ್ ನೋಡಿ, ನಾನು ಡೆಕಾನ್ ಹೆರಾಲ್ಡ್ ಒಂದು ಆರ್ಟಿಕಲ್ ಓದಿದ್ದೀನಿ. 78.9% ಹೆಂಗಸರು ಬರ್ರಿ ಗ್ಯಾರಂಟಿ ಕೊಟ್ಟು ಹಾಕ್ತವ್ರೆ. ಎಜುಕೇಟೆಡ್, ಅನ್ಎಜುಕೇಟೆಡ್ ಅಲ್ಲ, ಎಜುಕೇಟೆಡ್ಸೇ. ಇವತ್ತು 15,000-16,000 ರೂಪಾಯಿ ಸಂಬಳ ತಗೊಂಡು 2,000 ಎಲ್ಲ ಏನು ಸರ್ 2,000 ಕೊಡ್ತಾರೆ? ಇವ್ರು ಯಾರು ಕೇಳ್ಕೊಂಡು ಹೋಗಿದ್ರು ಇವ್ರನ್ನ? ಇವತ್ತು ಯಾವ ಡೆವಲಪ್ಮೆಂಟ್ ನಡೀದೆ ತೋರಿಸಿ ನಮ್ಗೆ. ನೀವೇ ಯೋಚನೆ ಮಾಡ್ಕೊಳ್ಳಿ, ನೀವೊಬ್ಬ ರಿಪೋರ್ಟರ್ ಆಗಿ ನೀವೇ ಯೋಚನೆ ಮಾಡಿ ಏನ್ ನಡೀತಿದೆ ಜೀವನ ಅಂತ. ಒಂದೇ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಇಲ್ಲ, ಒಂದು ಹಳ್ಳ ಮುಸ್ತಾ ಇಲ್ಲ, ಒಂದು ಇದಿಲ್ಲ. ಗ್ಯಾರಂಟಿ ಯಾವ್ದು ನೋಡಿ, ಎಕನಾಮಿ ಫುಲ್ ಟೋಟಲ್ ಆಗಿ ತೆಲಂಗಾಣ ಏನ್ ಲೆವೆಲ್ ಆಗಿದೆ ಅದಕ್ಕೆ 10 ವರ್ಷ ಆಗ್ಬಿಡ್ತದೆ. ನಾನು ಇವತ್ತು ಬರ್ಕೊಡ್ತಾ ಇದ್ದೀನಿ, ನನ್ನ ಹೆಸರು ನಾಗರಾಜ್ ಅಂದ್ಬಿಟ್ಟು ಲಗ್ಗೆರಲ್ಲಿ ಇದೀನಿ. ಇದನ್ನೇ ಬೇಕಾದ್ರೆ ಹೇಳ್ತೀನಿ ಗೌರ್ಮೆಂಟ್ಗೆ, ಇನ್ನೊಂದು 2.5 years ಅಲ್ಲಿ ಕರ್ನಾಟಕ ಸ್ಟೇಟ್ ಕುಟ್ಕೊಂಡು ಹೋಗುತ್ತೆ. ಇದು 100% ಹಿಂಗೆ ಹೋಗ್ತಾ ಇದೆಯಲ್ಲ ಸರ್. ಈಗ ಏನಾಗಿದೆ ಹೇಳಿ ಸರ್? ಹೋಗ್ಲಿ, ಸ್ಟೇಟ್ ಏನಾಗಿದೆ ಸರ್? ಸ್ಟೇಟ್ ಡೆವಲಪ್ಮೆಂಟ್ ನೋಡಿ ಏನಾಗಿದೆ ಸರ್? ಸ್ಟೇಟ್ ಏನು ಇಲ್ಲ ಸರ್. ಒಂದ್ ಹೇಳ್ತೀನಿ, ಇವರು ವೈಯಕ್ತಿಕವಾಗಿ ಇನ್ನೊಂದು 5 ವರ್ಷ ಇರಬೇಕು, ನಾನು ಏನೋ ಒಂದು ಕತೆ ಮಾಡ್ಬಿಟ್ಟು ಹೋಗ್ಬೇಕು ಅಂತ ಸಿದ್ದರಾಮಯ್ಯ ಅವ್ರು ಅನ್ಕೊಂಡಿರ್ಬೋದು. ಹೋಮ್ ಮಿನಿಸ್ಟರ್ ಸರ್, ನಾನೇನು ಯಾವುದೇ ರಾಜಕೀಯ ಪಕ್ಷ ಅಲ್ಲ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ, ಯಾವುದೇ ರಾಜಕೀಯ ಪಕ್ಷ ಅಲ್ಲ. ನಾನು ವೈಯಕ್ತಿಕವಾಗಿ ನಾನು ಒಬ್ಬ ಜನರಲ್ ಆಗಿ ಹೇಳ್ತಾ ಇದ್ದೀನಿ, ನಾನು ಒಬ್ಬ ಪ್ರಜೆ ಆಗಿ ಸರ್. ಇವತ್ತು ನಿನ್ನೆ ಸಿಟಿ ರೆವಿನ್ಯೂ ಎತ್ತಕೊಂಡದ್ದು ಏನಿದೆ ಸರ್? ಅರ್ಥ ಆಯ್ತು ಏನಕ್ಕೆ ಸರ್? ಅದು ಒಬ್ಬ ಸಿಟಿ ಇವನ್ನ ಎತ್ಕೊಂಡು ಹೋಗ್ಬೇಕಂದ್ರೆ ಇವ್ರು ಹೇಳ್ಬೇಕು, ಸ್ಪೀಕರ್ ಹೇಳಿ ಏನ್ ಸರ್ ಇದು ನಾಟಕ ಹೆಂಗ್ ಆಡಿಸ್ತವ್ರೆ ಅಂದ್ರೆ ಇವರೇ ಎಲ್ಲ ಇವರೇ ಆಡ್ತಾವ್ರೆ, ಇವರೇ. ಇವತ್ತಿನ ದಿನ ಇನ್ನೊಂದು 2.5 ವರ್ಷ ಆದ್ರೆ ಸರ್ ಈ ಸ್ಟೇಟ್ ಯಾವ ಲೆವೆಲ್ಗೆ ಹೋಗುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ಹೇಳ್ತೀನಿ. ಎಕನಾಮಿ ಒಂದು ಚೂರು ಇರಲ್ಲ ಸರ್. ತೆಲಂಗಾಣ ಯಾವ ಲೆವೆಲ್ಗೆ ಆಗೈತೋ ಅದಕ್ಕೆ 2 ವರ್ಷ ಕೆಳಗೆ ಬಂದ್ಬಿಡ್ತದೆ. ಏನು ನಡೀತಾ ಇಲ್ಲ ಸರ್? ಏನು ಪಾಪ ಅನ್ಯಾಯ. ಮಿಡಲ್ ಕ್ಲಾಸ್ ಪೀಪಲ್ ಇವತ್ತು ನೋಡಿ, ಈ ಸಿಚುವೇಶನ್ ನಮ್ಮ ಲಗ್ಗೆರೆ ಈ ಸರೌಂಡಿಂಗ್ ಅಲ್ಲಿ ಎಲ್ಲ ಮಿಡಲ್ ಕ್ಲಾಸ್ ಪೀಪಲ್ಸ್ ಪಾಪ ಹೆಣ್ಮಕ್ಳೆಲ್ಲ ಗಾರ್ಮೆಂಟ್ಸ್ ಹೋಗೋರು. ಇವ್ರಿಗೆಲ್ಲ ಆಸೆ ಹೋಗ್ಸಿದ್ರು, ಬಸ್ ಫ್ರೀ, ಅದು ಫ್ರೀ, ಇದು ಫ್ರೀ, ಆ ಫ್ರೀ, ಈ ಫ್ರೀ ಅಂದ್ಬಿಟ್ಟು. ಈ ಫ್ರೀಯಲ್ಲೇ ನೋಡ್ತಾವ್ರೆ ಹೊರತು ಇವತ್ತು ಇಷ್ಟು ಡೆವಲಪ್ಮೆಂಟ್ ಆಗಿ ಇಷ್ಟು ಆಯ್ತು. ಗೆದ್ದವ್ರು 1 ವರ್ಷ ಆಗ್ತಾ 2 ವರ್ಷ ಏನಾಗಿದೆ ಸರ್? ಕರ್ನಾಟಕ ಸ್ಟೇಟ್ ಏನ್ ಡೆವಲಪ್ಮೆಂಟ್ ಆಗಿದೆ ಹೇಳಿ? ತೋರಿಸಿ ಸರ್, ಯಾವ್ದಾನ ಒಂದು ಡೆವಲಪ್ಮೆಂಟ್ ತೋರಿಸಿ ಸರ್.
ಒಂದು ಹಿಂಗೆ ಯಾವ್ದಾನ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ನಾವು ಮಾಡಿದೀವಿ, ಒಂದು ಯಾವ್ದಾನ ಒಂದು ತೋರಿಸ್ಲಿ ಸರ್ ಅವ್ರು. ಅವ್ರ ಕಾಲ್ ಕೆಳಗೆ ನುಗ್ಬಿಡ್ತೀನಿ, ಇಲ್ಲಾಂದ್ರೆ ಅವ್ರಿಗೆ ಶರಣರ್ ಆಗ್ಬಿಡ್ತೀನಿ. ಏನಿಲ್ಲ, ಇನ್ನು 2.5 years ನೋಡಿ ಸರ್, ಎಣ್ಣೆ ರೇಟ್ ಜಾಸ್ತಿ ಮಾಡಿದ್ರು. ಹೌದು. ಯಾವ್ದು ಬಿಟ್ಟಿದ್ದಾರೆ ಹೇಳಿ ಸರ್? ಎಲ್ಲ ರೇಟ್. ಕುಡಿಯೋ ಎಣ್ಣೆ ಬಗ್ಗೆ ಮಾತಾಡಿದ್ರ ಇಲ್ಲ, ಡ್ರಿಂಕ್ಸ್ ಸರ್, ನಾವು ತಗೊಂತೀವಲ್ಲ, ನಾವು ವೀಕ್ಲಿ ಒಂದು ಟೈಮ್ ತಗೊಂತೀವಿ ಸರ್. ಎಲ್ಲ ಎಣ್ಣೆನೂ ಜಾಸ್ತಿ ಮಾಡ್ಯಾರ, ಅಡಿಗೆ ಎಣ್ಣೆನೂ ಜಾಸ್ತಿ ಮಾಡ್ಯಾರ, ಹರಳೆಣ್ಣೆ ತಲೆಗೆ ಹಾಕ್ತಿವಲ್ಲ, ಆಮೇಲೆ ದೀಪಕ್ಕೆ ಎಣ್ಣೆ ಬರ್ತದೆ, ದೀಪದ ಜೊತೆ ಅದು ಸರ್, ಅದು ಎಷ್ಟು ಬಂದ ಸರ್? 90 ರೂಪಾಯಿ ಇತ್ತು ಸರ್, 215 ರೂಪಾಯಿ ಆಗಿದೆ. ದೀಪದ ಎಣ್ಣೆ, ಡ್ರಿಂಕ್ಸ್ ಬಿಡಿ ನೀವು ಹೇಳ್ತಾ, ದೀಪದ ಎಣ್ಣೆ, ಅಡಿಗೆ ಎಣ್ಣೆ, ಎಲ್ಲ ಎಣ್ಣೆ. ಈ ಇದು ಆಗಿರೋದು ನನಗೆ ತುಂಬಾ ಸಂತೋಷನೂ ಆಗ್ತದೆ. ಒಂದ್ ಕಡೆ ಈ ಹೆಣ್ಣು ಮಕ್ಳಿಗಂತೂ ಮನೇಲಿ ಅಡಿಗೆ ಮಾಡುವಾಗೆಲ್ಲ ನೆನ್ಸ್ಕೊಂಡು ಸಾಯ್ಬೇಕು ಅವ್ರು. ಏನಕ್ಕೆ ಅಂದ್ರೆ ಓಟ್ ಹಾಕೋರಲ್ಲ ಸರ್, ತಗೊಂಡೋಗಿ ಓಟ್ ಹಾಕಿದ್ರಲ್ಲ ಹೆಣ್ಮಕ್ಳು, ಅವ್ರ ಒಗ್ಗರಣೆ ಹಾಕುವಾಗ ನೆನ್ಸ್ಕೊಬೇಕು ಅವರು. ಸರ್, ತನ್ನ ಗಂಡ ಎಲ್ಲಾನ ಹೋಗ್ಲಿ, ಅವ್ರಿಗೆ ಏನ್ ಗೊತ್ತಾ, ಓಟ್ ಅಂತೂ ನನ್ನ ಹೆಸರು ಕೇಳಿದ್ರೆ ಕಾಂಗ್ರೆಸ್ ಕೂತ್ಬಿಟ್ಟಿರ್ತಾರೆ ಸರ್. ಡೆಕ್ಕನ್ ಹೆರಾಲ್ಡ್ ಆರ್ಟಿಕಲ್ ಬಂದಿದೆ ಸರ್, ನಾನು ಅದು ಓದಿದ್ದೀನಿ. ಹೆಣ್ಮಕ್ಳಿಂದ ನಮ್ಮ ಸ್ಟೇಟ್ ಅರ್ಧ ಹಾಳಾಗೋಗಕ್ಕೆ ಕಾರಣ, ಅರ್ಧ ಅಲ್ಲ, ಮುಕ್ಕಾಲು 75% ಹೆಣ್ಮಕ್ಳಿದ್ದಾರೆ. ಯಾಕಂದ್ರೆ ಓಟ್ ಹಾಕಿದಾರಲ್ಲ, ಈಗ ಅವರು 2,000 ರೂಪಾಯಿಗೆ ಮಾಡ್ತಾರೆ, 2,000 ಹಾಕ್ರೆ ಬಸ್ ಚಾರ್ಜ್ ಫ್ರೀ, ಅದು ಇದು ಅಂತ. ಏನಾಗಿದೆ ಸರ್ ಅವ್ರಿಗೆ? ಅನಾನುಕೂಲನೇ ತಾನೆ ಬಸ್ ಚಾರ್ಜ್ ಫ್ರೀ ಆಗಿರೋದ್ರಿಂದ, ಅನಾನುಕೂಲನ ತಾನೆ. ಇವಾಗ 2,000 ಯಾರು ಕೊಡ್ತಾರೆ? ಸಿದ್ದರಾಮಯ್ಯ ರೋಮಿಂದ ಕೊಡ್ತಾರ ಸರ್, ಜೋಬಿಂದ ಕೊಡ್ತಾರ ಸರ್? ಎಲ್ಲ ನಮ್ ಟ್ಯಾಕ್ಸ್ ಮತ್ತೆ ಇಲ್ಲಿ ಬಾಚ್ಕೊಳೋದು, ಅಲ್ಲಿ ಕೊಡೋದು ಎಲ್ಲ. ಅದೇ ರೈತರಿಗೆ ಏನ್ ಕೊಡ್ರಿ, ತಗೊಂಡೋಗಿ ಏನ್ ಮಾಡ್ತಾ ಇದ್ದಾರೆ? ಫ್ರೀ ಅವಶ್ಯಕತೆನೇ ಇರ್ಲಿಲ್ಲ, ಬಸ್ಸು ಫ್ರೀ ಮಾಡೋ ಅವಶ್ಯಕತೆ ಇರ್ಲಿಲ್ಲ, ಮತ್ತೆ 2,000 ಕೊಡೋ ಅವಶ್ಯಕತೆ ಇರ್ಲಿಲ್ಲ. ಅದು ಕೊಟ್ಟಿನೇ ನಮ್ ಇದು. ಈಗ ಕರೆಂಟ್ ಬಿಲ್ 1 ರೂಪಾಯಿ ಅಂದ್ರೆ ಪರವಾಗಿಲ್ಲ ಸರ್. ಎಷ್ಟು ಸರ್? 7 ರೂಪೀಸ್ ಸರ್ ಪರ್ ಯೂನಿಟ್ ಹೋಗ್ತಾರೆ. ಏನಕ್ಕೆ ನಿಮ್ಗೆ ಎಕ್ಸಾಂಪಲ್ ಯಾಕೆ ತಲೆ ಕೆಡ್ಸ್ಕೊಂತೀರ? ತೋರಿಸ್ಬಿಡಿ, ಯಾರ್ಗಾನ ಇದ್ರೆ ಇಲ್ಲೇ ತೋರಿಸ್ಬಿಡ್ತೀನಿ. ನನಗೆ ಹೊಟ್ಟೆ ಉರಿತದೆ ಹೇಳ್ಬೇಕಂದ್ರೆ. ಇಷ್ಟು ಕರೆಂಟ್ ಬಿಲ್ ಬಂದಿದೆ ಸರ್ ನನ್ನ ಮನೆದು. ಅದನ್ನು ಓಪನ್ ಆಗಿ ಹಾಕಿ ಸರ್, ಎಲ್ಲ ಕಡೆ ಹೋಗ್ಲಿ. ಸ್ವಲ್ಪ ಝೂಮ್ ಕಟ್ಟಕ್ಕೆ ಹೋಗ್ತಾ ಇದೀನಿ ನೋಡಿ ಸರ್. 2,047 ರೂಪಾಯಿ ಹೋಗಿದೆ ಸರ್ ಯೂನಿಟ್ಗೆ. ಎಷ್ಟು? ಒಂದು ತಿಂಗಳು ಸರ್, ಇದು ಒಂದೇ ತಿಂಗಳು ಸರ್. 2,047 ರೂಪಾಯಿ ಕಟ್ತಾ ಇದ್ದೀನಿ. ಇದು ಇಲ್ಲಿ ನೋಡಿ ಸರ್, ಇನ್ನೊಂದು ಹೇಳ್ತೀನಿ, 2,237 ರೂಪಾಯಿ ನನ್ನ ಮನೆದು. ನನ್ನ ಮನೆ ನಂಬರು 5239. 2,237 ರೂಪಾಯಿ. ಎಲ್ಲಿ ನಾವು ಜೀವನ ಮಾಡೋದು? ಯಾವ್ದು ಫ್ರೀ ತಗೊಂತ ಇರೋದು? ಎಲ್ಲಿ ಫ್ರೀ ಕೊಡ್ತಾ ಇದಾರೆ? 200 ಯೂನಿಟ್ ನೋಡಿ ಸರ್, ವಾಟರ್ ಬಿಲ್ ನಾವು ಯೂಸೇ ಮಾಡಿಲ್ಲ. ವಾಟರ್ನ ಅದೇ ಎಷ್ಟು ಬರ್ತಾ ಇದೆ? 908 ರೂಪಾಯಿ ಬಂದಿದೆ. 450 ರೂಪಾಯಿ ಬರೋ ಬಿಲ್ಲು. ಎಲ್ಲಿಗೆ ಹೋಗ್ಬೇಕು ನಾವು? ಮಿಡ್ಲ್ ಕ್ಲಾಸ್ ಪೀಪಲ್ ಏನಾಗ್ಬೇಕು? ಇವರು ಬರೀ ಜೀವನದಲ್ಲಿ ಮೇಲೆ ಅಸೆಂಬ್ಲಿಲಿ ಬೆಳಗಾಮಲ್ಲಿ ನಡೆಸಿದ್ರು. ಏನ್ ಮಾಡಿದ್ರು ಸರ್? ನಾಟಕ ಮಾಡ್ಕೊಂಡ್ರು, ಬಂದ್ರು ಈ ಕಡೆ. ಹೋಗ್ಲಿ, ಬೆಳಗಾಂ ಅಧಿವೇಶನ ನಡೆಸಿ ಏನ್ ಮಾಡಿದ್ದಾರೆ ಹೇಳಿ, ತೋರಿಸಿ ಸರ್. CT ರವಿನ ಅರೆಸ್ಟ್ ಮಾಡ್ಕೊಂಡ್ರು, ಆಮೇಲೆ ಇವ್ರದ್ದು ಕತೆ ಕಟ್ಕೊಂಡ್ರು. ಅಲ್ಲಿ ನಾರ್ತ್ ಕರ್ನಾಟಕಕ್ಕೆ ಏನೋ ಅನುಕೂಲ ಮಾಡ್ತಾರೆ. ನಾರ್ತ್ ಕರ್ನಾಟಕ ಏನ್ ಅನುಕೂಲ ಮಾಡೋರು ಸರ್? ನಾರ್ತ್ ಕರ್ನಾಟಕಕ್ಕೆ ಏನು ಮಾಡಿಲ್ಲ. ಅಲ್ಲ, ಸಿದ್ದರಾಮಯ್ಯ ಅವ್ರು ಇದು ನೋಡ್ಲಿ, ನನ್ನ ಸಪ್ರೇಟ್ ಆಗಿ ಯಾರು ಅಂತ ಹುಡುಕೊಂಡು ಕರ್ಕೊಳ್ಳಿ, ನಾನು ಕರೆಕ್ಟ್ ಆನ್ಸರ್ ಮಾಡ್ತೀನಿ. ಇರ್ಲಿ ಬಿಡ್ರಿ, ಅದೆಲ್ಲ ಇನ್ನ ಬೇಕಾದೈತೆ. ಇವ್ರದ್ದು ಏನು ಇಲ್ಲ ಸರ್. ವಾಲ್ಮೀಕಿ ಹಗರಣ, ಆ ಹಗರಣ, ಈ ಹಗರಣ, ಬರೀ ಹಗರಣದಲ್ಲೇ ಆಗೋಯ್ತು. ಇನ್ನೊಂದ್ 2-3 ವರ್ಷ, 2.5 ವರ್ಷ ಆಗ್ಲಿ, ಕರ್ನಾಟಕ ಜನತೆ ನೋಡ್ತಾರೆ. 70 ವರ್ಷ ಕಾಂಗ್ರೆಸ್ ಸರ್, ನಮಸ್ಕಾರ. 70 ವರ್ಷ ಕಾಂಗ್ರೆಸ್ ಆಳ್ವಿಕೆ ಮಾಡಿದಲ್ಲ, ಏನ್ ಮಾಡ್ಯಾರ? 70 ವರ್ಷ ಆಳ್ವಿಕೆ ಮಾಡ್ಯಾರಲ್ಲ, ಇಂದಿರಾ ಗಾಂಧಿ ಇದ್ರು, ಎಲ್ಲ ಇದ್ರು, ಏನ್ ಮಾಡ್ಯಾರ? ಅದೇ ದೇವೇಗೌಡ 11 ತಿಂಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ನಮ್ ಕರ್ನಾಟಕ ಎಷ್ಟು ಕೊಡುಗೆ ಕೊಟ್ಟಾರ ದೇವೇಗೌಡ ದೇವೇಗೌಡ ಕೇಳಿ, ಅದನ್ನ ಜ್ಞಾಪಿಸಬೇಕು. ನಮ್ಮ ಕಟ್ಟಡಿಯಿಂದ ದೇವೇಗೌಡ ಕಟ್ಟಡಿಯಿಂದ 86 ಜನ ಬೆಳೆದಿರೋದು. ನಮ್ಮ ಮನೆ ತಿನ್ಬಿಟ್ಟು ಬೇರೆ ಮನೆಗೆ ಹೋಗ್ಬಿಟ್ಟು ಹೇಳ್ತಾರೆ ಸಿದ್ದರಾಮಯ್ಯ, ಆಮೇಲೆ ಬಾಲಕೃಷ್ಣ, ಗೋಪಾಲಣ್ಣ ಎಲ್ಲ ಹೇಳ್ಬಾರ್ದು. ಎಲ್ಲಾನ 86 ಜನ ನಮ್ಮ ಪಕ್ಷದಿಂದ ಹೋಗ್ಯಾರ. ನ್ಯಾಚುರಲ್ ಆಗಿ ಸರ್, ಅವ್ರ ದುಃಖ ಹೇಳ್ಬೋದು. ನಾನು ಯಾವ್ದೇ ರಾಜಕೀಯದಲ್ಲಿ ಅಂತ ಹೇಳ್ತಲ್ಲ. ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಬಂದಿದೆ, ಸಂತೋಷ. 135 ಸೀಟ್ ಬಂದಿದೆ, 136, ಇವಾಗ 139 ಸೀಟ್ ಬಂದಿದೆ. 139 ಸೀಟ್ ತಗೊಂಡಿದೀವಿ. 139 ಸೀಟ್ ನಮ್ಮ ಆಶೀರ್ವಾದ ಮಾಡೋರು ಜನ, ಬಡ ಜನ ಆಗ್ಲಿ, ದೊಡ್ಡವರಾಗ್ಲಿ, ಏನಾರ ನಮಗೆ ಏನ್ ಕೊಡುಗೆ ಕೊಟ್ಟಿದ್ದಾರೆ ಅವರು. ಅಲ್ಲ, ಈಗ 2,000 ಸರ್ಕಾರದಲ್ಲಿ ಇರ್ತಕ್ಕಂಥದ್ದು ಬಿಜೆಪಿ. ಸೊ ಬಿಜೆಪಿ ನಮ್ಗೆ ಅನುದಾನಗಳನ್ನ ಕೊಟ್ರೆ ತಾನೇ ನಾವು ಕರ್ನಾಟಕ. ಒಂದ್ ಹೇಳ್ತಿ ಕೇಳಿ ಸರ್, ಕುಣಿದಾರಲ್ಲಿ ನೆಲ ಡಂಕು. ನಾನ್ ಬದುಕ್ಬೇಕು, ನಾನ್ ನಿಮ್ಮನ್ನ ಉದ್ಧಾರ ಮಾಡ್ಬೇಕು ಅನ್ನೋದೇನಿಲ್ಲ. ನಾನ್ ಒಳ್ಳೆಯವನಾಗ್ಬೇಕು, ನೀನ್ ಕೆಟ್ಟವನಂತಾನೆ ಹೇಳದ್ ನಾನು ಸರ್. ಇದು ಜೀವನದಲ್ಲಿ ಬಿಜೆಪಿ ಸೆಂಟ್ರಲ್ ಐತೆ ಅಂದ್ಬಿಟ್ಟು ಅದೊಂದು ನಾಟಕ ಮಾಡಿದ್ರೆ ಯಾರು ನಂಬೋರಲ್ಲ ಸರ್. ಇವತ್ತಿನ ದಿನದಲ್ಲಿ ಮೊದ್ಲಿದ್ರು ಸ್ವಲ್ಪ ಜನ ಸ್ವಲ್ಪ ಇದು, ಇವತ್ತು ನಾವು ಅನ್ಎಜುಕೇಟೆಡ್ಸ್ ಸ್ವಲ್ಪ ಬುದ್ಧಿವಂತರಾಗಿದ್ದಾರೆ. ಸೋಷಿಯಲ್ ಮೀಡಿಯಾ ಆ ತರ ಲೆವೆಲ್ ಬೆಳೆದೈತೆ ಸರ್. ನೀವೇನ್ ಸರ್ ಸೆಂಟ್ರಲ್ ಗೌರ್ಮೆಂಟ್ ತೋರಿಸ್ತೀರಾ?
ಏನಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ತೋರಿಸ್ತೀರಾ ಸೆಂಟ್ರಲ್ ಗವರ್ಮೆಂಟ್ ಸರ್? ಸೆಂಟ್ರಲ್ ಗೌರ್ಮೆಂಟ್ ಏನ್ ಕೊಡ್ಬೇಕು ಅದು ಕೊಡ್ತಾ ಇದೆ ಸರ್. ಹಾ. ಇವತ್ತು 5 kg ತಿಂತಾರ ಬಡವರು ಸೆಂಟ್ರಲ್ ಗೌರ್ಮೆಂಟ್ ಸರ್, ಇವ್ರದೇನ್ ಕೊಡ್ತಾ ಇಲ್ಲ ಇವರು. ಏನ್ ಕೊಡ್ತಾರೆ ಸರ್ ಇವರು? ಸೆಂಟ್ರಲ್ ಗೌರ್ಮೆಂಟ್ 5 kg ಅಕ್ಕಿ ಕೊಡ್ತೈತೆ. ಅದು ಅಕ್ಕಿದ್ ಮಿಕ್ಕಿದ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಟ್ಟವ್ರ ಸರ್? ದುಡ್ಡು ಬಂದೈತೆ ಸರ್? ಎಲ್ಲಿ ಬಂದೈತೆ ಸರ್? ತೋರಿಸಿ ಸರ್. ಏನ್ ಗೊತ್ತಾ, ಜನಪದ ಏನಿಲ್ಲ. ಮೊನ್ನೆ re-election ದಾಗ ಗೊತ್ತಾ, ಅಲ್ಲಿ ಮಾತ್ರ ಬಿಡುಗಡೆ ಸರ್ ನಮ್ಮದು ಒಂದ್ ಹೇಳ್ತೀನಿ ಸರ್, ಕುಡಿದಾರ ನಲ್ಲ ಡಂಪು. ನಾನು ಬದುಕಬೇಕು ಅಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ಹಾಕ್ಬೇಕು ಅಂತ, ಬೇರೆ ಏನಿಲ್ವಲ್ಲ ವಿಧಿ. ಮುಸ್ಲಿಮ್ಸ್ ಬಿಟ್ರೆ ಬೇರೆ ಅವರು ಕಾಂಗ್ರೆಸ್ನವ್ರು ಮುಸ್ಲಿಮ್ಸ್ ಬಿಟ್ರೆ ಬೇರೆಯವ್ರಿಗೆ ಯಾರಿಗೂ ಗೌರವ ಕೊಡಲ್ಲ, ಏನ್ ಕೆಲಸನೂ ಮಾಡ್ಕೊಡಲ್ಲ. ಪ್ರತಿಯೊಂದು ಎಷ್ಟು ಅಕ್ಕಿ ಕಾರ್ಡ್ ಅವೆ ನೋಡಿ ಲೆಕ್ಕ ಹಾಕೊಳ್ಳಿ. ಮುಸ್ಲಿಮ್ಸು ಹಿಂದೂಗಳು ಎಷ್ಟವೆ ಬೆಂಗಳೂರಲ್ಲಿ ಗಲ್ಗ ಒಂದು ಮನೆಗೆ 20 ಕಾರ್ಡ್ ಅವೆ ಮುಸ್ಲಿಮ್ಸು. ನೋಡಿ ಬೇಕಾದ್ರೆ ಲೆಕ್ಕ ಹಾಕೊಳ್ಳಿ. ಇವರು ಹಿಂದೂಗಳು ಯಾರ ಕಾರ್ಡ್ ಇದೆ ಕಿತ್ತಾಕ್ಬಿಡ್ತಾರೆ, ಬೇಜಾನ್ ಕಾರ್ಡ್ ಕಿತ್ತಾಕವ್ರೆ. ಒಬ್ರು ಕಿತ್ತಾಕಿಲ್ಲ. ಒಂದೇ ತೋರಿಸಿ ಸರ್, ಮುಸ್ಲಿಮ್ಸ್ ಜನ ಹೋಗಿ ಯಾವ್ದಾನ ಒಂದ್ ಕಾರ್ಡ್ ತೋರಿಸಿ ಸರ್. ಮುಸ್ಲಿಮ್ಸ್ ಹಿಂದೂ ಅಲ್ಲ ಇದ್ರಲ್ಲಿ. ನಾನು ವೈಯಕ್ತಿಕವಾಗಿ ಮುಸ್ಲಿಮ್ಸ್ ಬಗ್ಗೆ ನಾನು ದೇಶ ಮಾಡ್ತಾ ಇಲ್ಲ ಸರ್. ಅವ್ರದ್ದು ಯಾವ್ದಾನ ಒಂದು 5 ಕಾರ್ಡ್ ಹೋಗಿರೋ ತೋರಿಸ್ಬಿಡಿ ಸರ್. 16 ಲಕ್ಷ ಕಾರ್ಡ್ ಕಿತ್ತಾಕ್ಯಾರ ಇವಾಗ. ಯಾರನ್ನ ಹಿಂದೂಗಳದ್ದು ಒಬ್ರು ಎಲ್ಲ ಕಿತ್ತಾಕ್ಯಾರ. ಅದೇ ಮುಸ್ಲಿಮ್ಸ್ ಒಂದು ಕಾರ್ಡ್ ಕಿತ್ತಲ್ಲ. ಇಲ್ಲಿ ಜಿಂದಾಲ್ ಹೋಗು, ಮಲ್ಲೇಶ್ವರಂ KG ಜನರಲ್ ಹೋಗು, ಎಲ್ಲ ಸಾಬ್ರುಗಳು ಇರ್ತಾರೆ ಹೊರತುನು ನಮ್ ಹಿಂದೂಗಳು ಅಂತೂ ತುಳಿತಾವ್ರೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು. ಆದ್ರೆ ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ಲಿ, ಹೇಳ್ಬಾರ್ದು. ಅನ್ಭವಿಸ್ತಾರೆ. ಇದು ನಾವು ರಿಯಲ್ ವೈಯಕ್ತಿಕವಾಗಿ ಹೇಳ್ತಾರ ಸರ್. ನಾವ್ ಯಾವ್ದೇ ರಾಜಕೀಯದವರಲ್ಲ, ರಾಜಕೀಯದಲ್ಲಿ ಇದ್ರು ನಾನು ಹೇಳ್ತಾ ಇದೀನಿ, ಈ ಸಿದ್ದರಾಮಯ್ಯ ಸರ್ಕಾರ ಇಲ್ಲ ಸರ್, ಕುರುಬ ಜನಾಂಗ ಮಾಡಿಲ್ಲ ಸರ್ ಅವರು. ಸಿದ್ದರಾಮಯ್ಯ ಅವರು ರಿಯಲಿ ಹೇಳ್ತಾ ಇದೀನಿ, ಒಳ್ಳೆ ರಾಜಕೀಯ ಮಾಡ್ತಾ ಇಲ್ಲ. ಅವ್ರಿಗೆ ಏನಾನ ಅನ್ಕೊಳ್ಳಿ, ಇದಂತೂ ಸತ್ಯ. ನನ್ನ ರಾಜಕೀಯ ಯಾವ್ದೇ ರಾಜಕೀಯ ಅವಾಗ ಒಂದು ಪಕ್ಷ ಪರವಾಗಿಲ್ಲ. ಇವಾಗ ಸೆಕೆಂಡ್ ಸಲ ಅವ್ರು CM ಆದಾಗ ಅದು ಯಾವ ರೀತಿ ಮುಸ್ಲಿಂ ಸಪೋರ್ಟ್ ಬಿಟ್ರೆ ಅವ್ರು ಕುರುಬ ಜನಾಂಗ ಆಗಿ ಕುರುಬ ಸಮುದಾಯ ಏನು ಮಾಡಿಲ್ಲ ಅವ್ರು. ಹಂಗಾಗಿ ಅವ್ರನ್ನ ನಾವು ಈ ಸಲ ಓಲೈಕೆ ರಾಜಕಾರಣ ಸರ್, ರಿಯಲಿ ಒಂದು ಓಲೈಕೆ ರಾಜಕಾರಣ ಇವ್ರದ್ದು 100% 100% ಓಲೈಕೆ ರಾಜಕಾರಣ. ಬುದ್ಧಿ ಕಲಿಬೇಕು. ನಮ್ಮ ಕರ್ನಾಟಕ ಜನತೆಗಳು ಬುದ್ಧಿ ಕಲಿಬೇಕು. ಇನ್ನು ಓಟ್ ಹಾಕ್ಬಾರ್ದು, ಎಲೆಕ್ಷನ್ ಹಾಕ್ಬಾರ್ದು. ನಮ್ಗೆ ಏನು ಅಲ್ಲ, ಅದಕ್ಕೂ ಸಪರೇಟ್ ಇದೆಯಲ್ಲ. ಅಲ್ಲ, ಯಾವ ಪಕ್ಷಕ್ಕೂ ಓಟ್ ಹಾಕ್ಲಿಲ್ಲ ಅಂದ್ರು ಬೇರೆ ಕಂಟ್ರಿ ಸಿಟಿ ಕಡೆ ಹೋದ್ರೆ ಯಾವ ತರ ಕೆಲಸ ಐತೆ ನೋಡಿ. ಅದೇ ನಮ್ ಕರ್ನಾಟಕ ಗೌರ್ಮೆಂಟ್ ಏನೈತಿ, ಕೇಂದ್ರ ದುಡ್ಡು ಕೊಡ್ತಾ ಇದೀವಿ. ಸಿದ್ದರಾಮಯ್ಯ 10 kg ಅಕ್ಕಿ ಕೊಡ್ತೀರಿ ಅಂತ ಹೇಳಿದ್ರು. 5 kg ಅಕ್ಕಿ ಮಾಮೂಲಿ ಕೇಂದ್ರದಿಂದ ಬರೋದು. ಇವ್ರು ದುಡ್ಡು ಕೊಡ್ತೀನಿ ಎಲ್ಲಿ ಕೊಟ್ರು? ಯಾರಪ್ಪ ದುಡ್ಡು ಕೊಡ್ತಾರೆ? 1100 ರೂಪಾಯಿ ಅಕ್ಕಿ ಇವಾಗ 1900 ಐತಿ. ಯಾರು ಕೊಡ್ತಾರೆ ದುಡ್ಡು? ಸುಮ್ನೆ ನಮ್ಮ ಕರ್ನಾಟಕ ಜನತೆಗೆ ಬುದ್ಧಿ ಇಲ್ಲ ಅಷ್ಟೇ. ವರಿಷ್ಠ ಅಂದ್ರೆ ಇದ್ರಷ್ಟು ವರಿಷ್ಠ ತುಂಬಾ ಕರಪ್ಷನ್. ಎಲ್ಲೋದ್ರು ಬರೀ ಕರಪ್ಷನ್. ಏನು ಕೊಡ್ದಿದ್ರು ಕರಪ್ಷನ್, ದುಡ್ಡು ಕೊಡ್ದಿದ್ರು ಏನ್ ಕೆಲ್ಸನೂ ಆಗಲ್ಲ. ಏನ್ ಕೆಲ್ಸನೂ ಆಗಲ್ಲ. ಈ ಖಾತಾ ಅಂತ ಮಾಡ್ಬಿಟ್ಟು ಲೋನು ಸಿಕ್ಕೋರ್ ಲೋನು ಇಲ್ಲ. ಕೆಲವ್ರು ಬಿ ಖಾತೆನೆ ಮಾಡಿಸ್ಕೊಂಡಿಲ್ಲ ಅಂತವ್ರ ಗತಿ ಬಿ ಖಾತೆನೂ ಮಾಡಕ್ಕೂ ಕ್ಯಾನ್ಸಲ್ ಮಾಡೋರೆ. ಎಷ್ಟು ದುಡ್ಡು ಗೊತ್ತಾ? ಲಂಚ ಎಷ್ಟು ಗೊತ್ತಾ BBMP ಅವ್ರಿಗೆ? 1.4 ಲಕ್ಷಕ್ಕೆ ರಿಜಿಸ್ಟರ್ ಆಗೋದು ಇವಾಗ 5 ಲಕ್ಷ ಬೇಕು ರಿಜಿಸ್ಟರ್. BBMP ಒಂದು ಸೈಟ್ 30% ಮಾಡಕ್ ರಿಜಿಸ್ಟರ್. ಬೇರೆ ಏನು ಬೇಡ ಸರ್, ರಿಜಿಸ್ಟ್ರೇಷನ್ ತಗೊಳ್ಳಿ ಸರ್. ಸ್ಟಾಂಪ್ ಡ್ಯೂಟಿ ಏನ್ ಮಾಡಿದಾರೆ ಸರ್? ಎಲ್ಲಿ ಹೋಗ್ಬೇಕು ಸರ್? ಒಂದ್ ಇವಾಗ ಸರ್ ಬೇರೆ ಸಿಂಪಲ್ ಆಗಿ ಈ ಅಮ್ಮ ಎಲ್ಲಾನು ಒಂದು ಅಗ್ರಿಮೆಂಟ್ ಮಾಡ್ಕೊಬೇಕು. ಮನೆ ರಿಲೀಸ್ ಅದು ಬಾಡಿಗೆ ಹೋಗ್ತಾರೆ 500 ರೂಪಾಯಿ ಸ್ಟಾಂಪ್ ತಗೋಬೇಕು. 120 ರೂಪಾಯಿ ಅವಾಗ 20 ರೂಪಾಯಿ ತಗೊಂಡ್ರು, 50 ರೂಪಾಯಿ ತಗೊಂಡ್ರು. ಇವಾಗ 500 ರೂಪಾಯಿ ಸ್ಟಾಂಪ್ ಪೇಪರ್ ಬೇಕೀಗ. ಎಲ್ಲಿಂದ ದುಡ್ಡು ಕೊಡ್ತಾವ್ರೆ ಸರ್? ಎಲ್ಲ ನಮ್ದು ಹೊಡ್ಕೊಂಡು ಕೊಡ್ತಾ ಇರೋದು. ಯಾವ್ದೇ ಅವ್ರ ಮನೆಯಿಂದ ಕೊಡ್ತಾ ಇಲ್ಲ. ನಮ್ಮ ದುಡ್ಡನ್ನ ನಮ್ಗೆ ಎತ್ಕೊಂಡು ನಮ್ಮ ಹತ್ರ ಜೋಬಲ್ ಕಿತ್ಕೊಂತಾರೆ, ಹೆಂಗಸರು ಕೊಡ್ತಾರೆ. ಈ ಹೆಂಗಸರು ಬುದ್ಧಿ ಎಲ್ಲ ತಗೊಂಡೋಗಿ ಒತ್ತು ಬಿಡ್ತಾರೆ ಸಿದ್ದರಾಮಯ್ಯಗೆ. ತಗೊಂಡೋಗಿ ಏನು ಕಾಂಗ್ರೆಸ್ ಫ್ರೀ ಬಸ್ ಬರ್ತದಲ್ಲ, ಏನು ಧರ್ಮಸ್ಥಳಕ್ಕೆ ಹೋಗೋಣ, ಇದಕ್ಕೆ ಹೋಗೋಣ, ಇವನ್ ಏನಾಗ್ಲಿ ಮನೇಲಿ ಅವರಲ್ಲ. ಅವ್ರ ಊರಿಗೆ ತಿಕ್ಕ ತೊಳೆಯಕ್ ನೀರಿಲ್ಲ, ಸ್ಕೂಲ್ ಎಲ್ಲ ಬಿದ್ದೋಗ್ತಾರೆ. 40 ವರ್ಷ ರಾಜಕೀಯ ಮಾಡಿದ್ರು. ಅವ್ರ ಊರಿಗೆ ಏನು ಅಭಿವೃದ್ಧಿ ಮಾಡ್ಯಾರ? ಮಲ್ಲಿಕಾರ್ಜುನ್ ಖರ್ಗೆ ಕೇಳಿಬೇಕಾರೆ ಕಾಂಗ್ರೆಸ್ ಗೌರ್ಮೆಂಟ್ ಅವರು ಏನ್ ಮಾಡ್ಯಾರ ಕೇಳಿ. ಇಷ್ಟೇ ಸರ್, ಏನಿಲ್ಲ ಸರ್. ನಾವು ಹಿಂಗೆ ಇರ್ಬೇಕು, ಅವ್ರು ಹಂಗೆ ಹೋಗ್ತಾ ಇರ್ತಾರೆ. ಈ ಜನಗಳ ಬಗ್ಗೆ ಅವ್ರು ತಿಳ್ಕೊಳಲ್ಲ. ಜನರ ಬಗ್ಗೆ ಅವ್ರ ಕಪ್ಪಿ ಏನೂ ಬೇಕಾಗಿಲ್ಲ. ಅವ್ರದೇ ಆದ ರಾಜಕೀಯಗಳು, ಅವ್ರದೇ ಹಗರಣಗಳು. ರಸ್ತೆಗಳು ನೋಡಿ, ಎಲ್ಲಾ ಗುಂಡಿಗಳೇ, ರಸ್ತೆಗಳೆಲ್ಲಾ ಗುಂಡಿಗಳೇ. ಏನೋ ಸ್ಕಿಡ್ ಆಯ್ತು ಅಂದ್ರೆ ಎಷ್ಟ್ ಜನ ಬಿದ್ದವ್ರೋ, ಎಷ್ಟ್ ಜನ ಕೈ ಕಾಲು ಮುರ್ಕೊಂಡವ್ರೋ. ಮಳೆ ಬಂತು ಅಂದ್ರೆ ಎಷ್ಟ್ ಜನ ಭಾರಿ ತೊಂದ್ರೆ. ಎಲ್ಲಿ ನೋಡಿದ್ರು ಜಾಮೆ ನೀರು. 6,000 ಕೋಟಿ ಈಗ ಅದಕ್ಕೆ ಅಂತ ಅನ್ಬಿಟ್ಟೆ 6,000 ಕೋಟಿ ಅದೇ ಹೋಗ್ಲಿಲ್ವಾ ಎಲೆಕ್ಷನ್ಗೆ? 6,000 ಕೋಟಿ ಬಿಡುಗಡೆ ಮಾಡಿದ್ರೆ 198 ವಾರ್ಡ್ ಇರೋದು. ಯಾವ ವಾರ್ಡಿಗೆ ದುಡ್ಡು ಹಾಕ್ತಾರೆ? ಟೆಂಡರ್ ಕೊಡ್ತಾರೆ. ಟೆಂಡರ್ ಹೆಂಗ್ ಗೊತ್ತಾ? 10 ಕೋಟಿ ಟೆಂಡರ್ ಕೊಟ್ರೆ ಅಣ್ಣ ಸೈಡಿಗೆ ಬರ್ರಪ್ಪ, ಸೈಡಿಗೆ ಬರ್ರಪ್ಪ. ಅವ್ರ ಇಟ್ಕೊತಾರೆ ಟೆಂಡರ್ ತಾಂಡಿರೋ ಏನ್ ಮಾಡ್ಬೇಕು ಅವನು? ಇವಾಗ 4 ಕೋಟಿ ಅವ್ನು ತಾಂಬ್ತಾರೆ. 10 ಕೋಟಿ ಟೆಂಡರ್ ಕೊಟ್ರೆ ರೋಡ್ ಕೆಲಸ 10 ಕೋಟಿ ಟೆಂಡರ್ ಕೊಟ್ರೆ 4 ಕೋಟಿ ಅವ್ನು ಇಟ್ಕೊಂಡ್ ಕಮಿಷನ್. ಅವನು ಮೇನ್ ಇಂಜಿನಿಯರ್, ಅವನಿರೋ BAP ಎಲ್ಲ ಸೇರಿ 4 ಕೋಟಿ ಇಟ್ಕೊಂತಾರೆ. ಇನ್ನು 6 ಕೋಟಿ ಏನ್ ಕೆಲಸ ಮಾಡ್ತಾನೆ ಅವ್ನು? ಓಕೆ 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 ಹೇಳ್ತೀನಿ ಇವಾಗ ನಮ್ಗೆ ಲಗ್ಗೆರೆ
ಬೇರೆ ಯಾರಾದ್ರೂ ಪರವಾಗಿಲ್ಲ, ನಮ್ ಲಗ್ಗೆರ್ ಇಂಪ್ರೂವ್ ಆಯ್ತು. ಮಾನ್ಯ ಇವರು ಯಾರು ಮುನ್ರತ್ನ ಬಂದ್ಮೇಲೆ ಲಗ್ಗೆರ ಒಂಚೂರು ಇಂಪ್ರೂವ್ ಆಯ್ತು ಸರ್. ಯಾವ ಪಕ್ಷನಾಗ್ಲಿ ನಮ್ಮ ಕೂಲಿನಗರ ಬಿಡ್ ಮಾಡ್ಬೇಕಾದ್ರೆ ಸರ್ ಬೈಕಬೇಡ ಅವರು ಯಾವ ಪಕ್ಷಕ್ಕೆ ಸೆಕೆಂಡ್ರಿ ಸತ್ಯವಾದ ಸರ್, ಅವಯ 101% ಹೇಳ್ತೀವಿ. ಅವ್ರು ಯಾರೇ ಆಗಿರ್ಬೋದು, ಸರ್ ಯಾವ ಪಕ್ಷನಾಗ್ಲಿ ಅವರು ₹1 ತಿಂದ್ರೆ 8 ಆಣಿನ ಬಡವ್ರ ಬಗ್ರಿ ಖರ್ಚು ಮಾಡ್ತಾರೆ ಸರ್. ನಮ್ಮ ಇದ ಕೂಲಿನಗರ ಬಿಡ್ತಾ ಇರ್ಬೋದು, ನಮ್ ಲಗ್ಗೆರ ಇಷ್ಟು ರೋಡ್ ಆಗೋ ಕಾರಣ ಮಾನ್ಯ ಮುನ್ರತ್ನ ಕಾರಣ ಸರ್. ಯಾವ ಪಕ್ಷನಾಗ್ಲಿ ಓಪನ್ ಆಗಿ ಹೇಳ್ತೀನಿ ಸರ್, ಯಾವ ಪಕ್ಷ ಅಂತಲ್ಲ ಸರ್. ಓಪನ್ ಆಗಿ ಮುನಿರತ್ನಂ ಅವ್ರು ಇಲ್ಲಿ ಬಂದ್ಮೇಲೆ ರಾಜಕೀಯ ನೋಡಿರೋದು ರೋಡಲ್ಲ ಅವ್ರದ್ದು. ಅವ್ರು ಏನೇ ಆಗಿರ್ಬೋದು ಸರ್, ಅವ್ರು ಸಾವಿರ ದೂರ್ತಾ ಇರ್ಬೋದು. ಅವ್ರು ಇವತ್ತು ಯಾರನ್ನ ಒಬ್ಬೊಬ್ರು ಯಾರನ್ನ ಕರ್ತು ಕೇಳಿ ಸರ್, ಏನ್ ನಮ್ ಏರಿಯಾ ಏನ್ ಇಷ್ಟು ಚೆನ್ನಾಗಿ ಕಾಣಿಸ್ತದೆ ಯಾರಿಂದ ಅಂತ ಯಾರನ್ನ ಕೇಳ್ಕೊಳ್ಳಿ ಸರ್. ಹೆಂಗ ಸರ್ ಮುನಿರತ್ನಂ ಅವ್ರು ಇಲ್ಲ ಅಂದ್ರೆ ಸಾರ್ವಜನಿಕರ ನೇರನ್ನ ಕೇಳಿ, ಒಳ್ಳೆ ಕೆಲಸ ಮಾಡೋದು. ನೀವು ₹100 ತಿಂದ ಜಾಗದಲ್ಲಿ ಸದ್ಯ ₹7 ತಿನ್ರಿ, 7 ಅಲ್ಲ ₹8 ತಿನ್ರಿ, ₹2 ಕೆಲಸ ಮಾಡ್ರಿ. ರಾಜಕೀಯದವರು ಜೇನ್ ಕಿಲ್ತಾರೆ, ಕೈ ನೆಕ್ತಿರಕ್ ಚಾನ್ಸಸ್ ಇಲ್ಲ. ನೆಕ್ಕೊಳ್ರಿ, ಅಟ್ಲೀಸ್ಟ್ ಈ ತುದಿಲ್ಲ ಒಂಚೂರು ಜೇನ್ ಬಿಡ್ರಿ ಸರ್. ಎಲ್ಲ ನೆಕ್ಕೊಂಬಿಟ್ಟು ಹೋಗ್ಬಿಟ್ರೆ ಇಲ್ಲಿ ಜನಗಳೇನಾಗಬೇಕು ಸರ್? ಎನಿವನ್ ಯಾವ್ದೇ ರಾಜಕೀಯ ವ್ಯಕ್ತಿಗಳು ನಾನು ಹಿಂಗೆ ಹೇಳ್ತಿರೋದು, ನೀವು ಮಾಡೋದ್ರಲ್ಲಿ ₹10 ನೀವು ಸಂಪಾದನೆ ಮಾಡೋದ್ರಲ್ಲಿ ₹8 ತಿಂದ್ಬಿಟ್ಟು ₹2 ಮಾಡ್ರಪ್ಪ ತಂದೆ. ಅದೂ ಮಾಡಿಲ್ಲ ಅಂದ್ರೆ ಏನ್ರ ಇವತ್ತು ಇವಾಗ 1.5 ವರ್ಷ ಆಗಿದೆ ಸರ್. ಯಾವ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿದೆ ನೀವು ವ್ಯಕ್ತಿಗೆ ಹೇಳ್ಕೊಳ್ಳಿ ಸರ್. 1.5 ವರ್ಷದಿಂದ ಬೆಂಗಳೂರಲ್ಲಿ ಏನಾಗಿದೆ ಸರ್? ಎಷ್ಟು ಗುಂಡಿಗಳು ಸರ್ ರೋಡು ಸರ್. ಇವಾಗ ಹೆಂಗೋ ಸದ್ಯಕ್ಕೆ ಇಲ್ಲಿ ರೋಡ್ ಚೆನ್ನಾಗಿದಾವೆ, ನಮ್ಮ ಏರಿಯಾದಲ್ಲಿ ಚೆನ್ನಾಗಿ ಓಡಾಡ್ತಿದ್ವಿ, ಇಲ್ಲ ಅಂತ ಹೇಳ್ಬಾರ್ದು. ನಾನು ಹೇಳ್ತಾರದು ವೈಯಕ್ತಿಕವಾಗಿ ಯಾವುದೇ ರಾಜಕಾರಣಿ ಆಗ್ಲಿ ಅವ್ರ ಮೇಲೆ ನಾವೇನ್ ದ್ವೇಷ ಮಾಡಲ್ಲ. ಕಾಂಗ್ರೆಸ್ ಆಗ್ಲಿ, ದಳ ಆಗ್ಲಿ, ಬಿಜೆಪಿ ಆಗ್ಲಿ, ಏನಾಗ್ಲಿ ಸರ್, ನಾವೇನ್ ಸರ್ ಕೇಳ್ತೀವಿ? ನಮಗೂ 58 ವರ್ಷ ಹಿರಿಯ ನಾಗರಿಕರು ಆಗ್ತಾ ಇದೀವಿ. 2 ವರ್ಷ ಆದ್ಮೇಲೆ ನಮ್ಗೆ ರಿಟೈರ್ಡ್. ನಾವು ಹೇಳೋದೇನು, ವಯಸ್ಸಾದವ್ರಿಗೆ ಕರೆಕ್ಟ್ ಆಗಿ ಮೆಡಿಕಲ್ ಕೊಡಿ. ಜನಗಳಿಗೆ, ಸ್ಕೂಲ್ ಹುಡುಗರಿಗೆ, ವಿದ್ಯಾರ್ಥಿಗಳು, ಬಡ ವಿದ್ಯಾರ್ಥಿಗಳಿಗೆ ನೀವು ಇದು ಮಾಡಿ. ಇದೇನು ₹2,000 ದಾನ, ಬಸ್ ಫ್ರೀ ಸರ್? ಯಾರು ಸರ್ ಅದನ್ನ ಕೇಳ್ತಾವ್ರೆ? ಯಾರು ಕೇಳ್ತಾ ಇಲ್ಲ ಸರ್. ನಾನು ಹೇಳೋದು ವೈಯಕ್ತಿಕವಾಗಿ ಯಾವುದೇ ವ್ಯಕ್ತಿ, ಯಾವುದೇ ರಾಜಕಾರಣಿ ಆಗ್ಲಿ, ನನ್ನ ಮನಸ್ಸಾಕ್ಷಿ ಸರ್, ಯಾರಿಗೂ ಎದುರುಬೇಡ. ಹೋಗ್ಲಿ, ನಿನ್ ನೆರಳಿಗೆ ನೀನ್ ಎದುರಲ್ಲ, ಅದ್ರ ರಾಜಕಾರಣಿ ನೆರಳಿಗೂ ಎದುರಲ್ಲ. ಆ ನೆರಳು ಬಂತಂದ್ರೆ ಅವ್ರು ಖರ್ಚು ನಿಕ್ಕೊಂಡು ಹಂಗೆ ಹೊಟ್ಟಬಿಡ್ತಾರೆ. ಹೌದು, ತನ್ನ ವೈಯಕ್ತಿಕವಾಗಿ ನಾನು ಏನ್ ಹೇಳ್ಬೇಕಂದ್ರೆ, ನಾನು ಏನ್ ಹೇಳೋದು, ಬೇರೆ ನಿಮಗೆ ಎದುರೋದ್ ಬೇಡ, ಅಟ್ಲೀಸ್ಟ್ ದೇವ್ರಿಗೂ ಎದುರು ಬೇಡ, ದೇವ್ರು ಬೇಡ, ತಂದೆ ತಾಯಿಗೂ ಎದುರು ಬೇಡ. ನಿನ್ನ ನೆರಳಿಗೆ ನೀನ್ ಎದುರಯ್ಯ, ನಿನ್ ನೆರಳಿಗೂ ಎದುರ ಅಲ್ಲ. ಅದಕ್ಕೂ ಬೇಕಾದ್ರೆ ನೆರಳು ಬರ್ತಾ ಇದ್ರೆ ಖರ್ಚು ಬಚ್ಬಿಡ್ತಾರೆ ರಾಜಕಾರಣಿಗಳು ಸರ್. ವರ್ಸ್ಟ್ ಸರ್ ರಾಜಕಾರಣಿಗಳು. ನಾನು ಹೇಳ್ತಾ ಇದ್ದೀನಿ, ಬೇಕಾದ್ರೆ ರಾಜಕಾರಣಿಗಳು ಯಾರೇ ಆಗ್ಲಿ ವರ್ಸ್ಟೇ. ಅವರು ಜೇನ್ ಕಿತ್ಬಿಡ್ತಾರೆ, ಕೈ ತುಂಬಾ ಜೇನ್ ಬಂದ್ಬಿಟ್ಟಿರ್ತದೆ. ಬೇಡ, ಎಲ್ಲ ನೆಕ್ಕೊಂಡ್ಬಿಡು. ಈ ಕಿರುಬೇಳೆಲ್ಲ ಇದಾರೆ, ಸ್ವಲ್ಪ ಜೇನ್ ಬೇಡ ಯಾವಾಗ್ಲೇ, ಅದನ್ನು ನೆಕ್ಕೊಂಡ್ಬಿಡ್ತಾರೆ ಹಿಂಗ್ ಹಾಕೊಂಡ್ಬಿಟ್ಟು. ಇವತ್ತು ಏನ್ ನಡೀತಾ ಇದೆ ಸರ್ ಸಿಚುವೇಶನ್ ಕರ್ನಾಟಕ ರಾಜ್ಯದಲ್ಲಿ? ಏನ್ ನಡೀತಾ ಇದೆ ಸರ್? ಕಾಂಗ್ರೆಸ್ ಇಷ್ಟು ವರ್ಷ ಬಂದು ಏನಾಗಿದೆ ಸರ್ ಹೇಳಿ ಸರ್? ನಮ್ಗೆ ಓಲಿ ಯಾವ್ದಾನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಒಂದಾಗಿದೆ ತೋರಿಸ್ಬಿಡಿ ನೀವು. ನಾನು ಅವ್ರಿಗೆ ಕಾಲು ಬಿದ್ಬಿಡ್ತೀನಿ, ಸಿದ್ದರಾಮಯ್ಯ ಅವ್ರಿಗಾಗ್ಲಿ ಯಾರಿಗೆ ಆಗ್ಲಿ. ಏನು ಆಗ್ತಾ ಇಲ್ಲ ಸರ್, ಏನು ನಥಿಂಗ್, ಒಂದು ಆಗ್ತಾ ಇಲ್ಲ. ನಾವು ಹೇಳ್ತಾ ಇರೋದು ವೈಯಕ್ತಿಕವಾಗಿ ಜನ ಗೆಲ್ಸವ್ರೆ, ನಿಮ್ಮನ್ನ ಬೆಂಬಲ ಕೊಟ್ಟವ್ರೆ. 139 ಸೀಟ್ ಬಂದಿದೆ. ಆ ನಿಯತ್ಗಾದ್ರೂ ಒಂಚೂರಾದ್ರೂ ಮಾಡಿ ಸರ್. ಬರೀ ಗ್ಯಾರಂಟಿ 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 ಗ್ಯಾರಂಟಿ. ಏನ್ ಸರ್ ಗ್ಯಾರಂಟಿ? ಇವ್ರು ಏನ್ ಗೊತ್ತಾ ಸರ್ ವೀಕ್ನೆಸ್ ಇಟ್ಕೊಂಡ್ಬಿಟ್ಟವ್ರೆ? ಲೇಡೀಸ್ ಜಾಸ್ತಿ ಇದಾರೆ ಹೆಂಗಸರುಗಳು ಗಂಡಸರ್ಕಿನ್ನ. ಅವ್ರು ಹೆಂಗ್ ಬೇಕಾದ್ರೂ ಡ್ಯಾನ್ಸ್ ಮಾಡಿಸ್ಬೋದು ಹೆಂಗಸರನ್ನ ಅಂದ್ಬಿಟ್ಟು ಅವರು ಹೆಂಗಸರ ಮೇಲೆ ಬಿದ್ಬಿಟ್ರು. ಎಲ್ಲ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಅಂತ. ಈ ಹೆಂಗಸರುಗಳು ಬುದ್ಧಿ ಇಲ್ಲ, ಹೋಗಿ ಚಂದಾಗ ಗುದ್ಬಿಟ್ರು. ಈಗ ಅವ್ರು ಹೇಳ್ತಾವ್ರೆ, ತನ್ನ ಗಂಡ 15,000 ಸಂಪಾದನೆ ಮಾಡ್ಕೊ ಬರ್ತಾನೆ, ಆ 15,000 ಮನೇಲಿ ಎಷ್ಟು ಬಿಡ್ತಾನೆ ಅಂತ ಹೆಂಡತಿ ಗೊತ್ತಿರಲ್ಲ. ಅವ್ನ ಪರಿಸ್ಥಿತಿ ಅವನಿಗೆ ಗೊತ್ತು. ಯಾಕಂದ್ರೆ ಇವಾಗ ಹೆಂಗ್ಸು ಅವಳು ನಾನು ದುಡಿತಾ ಇದೀನಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಬಂದ್ಬಿಡ್ತದೆ. ಯಾಕೆ ಸಿದ್ದರಾಮಯ್ಯ ಹಾಕ್ಬಾರ್ದು? ಒಂದು ದೊಡ್ಡ ಗ್ಯಾರಂಟಿ ಕೊಡ್ತಾವನಲ್ಲ, ಬಿಡು 2,000 ಬರ್ತದಲ್ಲ. ಆ 2,000 ಬರ್ತದೆ ಅಂತ, 2,000 ಎಲ್ಲಿಂದ ಬರ್ತದೆ ಅಂತ ಇವಾಗ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಹೋಗ್ತೈತೆ ಸರ್? ನಾವು ಕುಡಿಬೇಕಾದ್ರೆ ಒಂದು ಕ್ವಾರ್ಟರ್ ₹300 ಇರ್ತೀವಿ, ₹350, ₹390 ಒಂದೇ ಸತಿ. ಒಂದು ಬಿಯರ್ಗೆ ಅಷ್ಟು ಮಾಡಿಕೊಂಡ್ರೆ ಇರದೆ ಸರ್. ಯಾರೇನ್ ಸಾಚ ಇಲ್ಲ, ಎಲ್ಲರೂ ಕುಡಿಯೋರೇನೆ. ಅದೇನು ಸತ್ಯ ಹರಿಶ್ಚಂದ್ರ ಏನಿಲ್ಲ. ನಾವು ತಗೊಂತೀವಿ ವಾರಕ್ಕೆ 3 ಸತಿ 4 ಸತಿ. ನಾವು ಒಂದ್ಸತಿ ಬಾರ್ಗೋಲ್ಡ್ ಬಂದ್ಬಿಟ್ರೆ ₹1,500 ಖರ್ಚು ಆಗೇ ಆಗುತ್ತೆ. ಅವೆಲ್ಲ ಬೇರೆ ವಿಚಾರ. ಬಟ್ ಏನಂದ್ರೆ ಈ ರಾಜಕೀಯದಲ್ಲಿ ನನಗಂತೂ, ನಾನು ಸಿದ್ದರಾಮಯ್ಯ ಅವರು ಇದಕ್ಕೆ ಮುಂಚೆ 5 ವರ್ಷ ಮಾಡಿದ್ರಲ್ಲ, ಬ್ಯೂಟಿಫುಲ್ ಸರ್ಕಾರ ಕೊಟ್ಟಿದ್ರು. ಅವರು ಆರ್ಥಿಕ ಮಂತ್ರಿ ಸರ್, ಆರ್ಥಿಕ ತಜ್ಞ ಸರ್. ಅಯ್ಯಪ್ಪ, ಯಾವ ತರ ವ್ಯಕ್ತಿ ಅವರು ಮೈಂಡೆಡ್ ಅಲ್ಲಿ ಅವ್ರು ಮಾಡಿರೋ ಇದ್ರಲ್ಲಿ ಇನ್ನೂ ಏನೇನೋ ಇಂಪ್ರೂವ್ಮೆಂಟ್ ಮಾಡ್ಬೋದಾಯ್ತು ಸರ್. ಅವ್ರು ಬರೀ ಇದು ಮಾಡ್ತಾವ್ರೆ ಅಷ್ಟು, ಏನೋ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ ಸಿದ್ದರಾಮಯ್ಯ. ಎಸ್, ಇದಾಗಿತ್ತು ನಮ್ಮ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಲೆಗ್ಗೆರೆ ಗ್ರಾಮಸ್ಥರದ ಮಾತುಕತೆಗಳು. ಥ್ಯಾಂಕ್ ಯು. ಇದೇ ತರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ KFI ಅಪ್ಡೇಟ್.